ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಜ್ಯೋತಿಷ್ಯದ ಬಗ್ಗೆ ನಾವು ಹೇಳುವಾಗ ಬಹಳಷ್ಟು ಜನ ನನಗೆ ಕಾಮೆಂಟ್ಸ್ ಮಾಡ್ತಿದ್ರು, ಸರ್ ನೀವು ಹೇಗೆ ಜಾತಕವನ್ನ ನೋಡ್ತೀರಾ ಅಂತ ಹೇಳಿ. ನೋಡಿ, ಒಂದು ಜಾತಕವನ್ನ ನೋಡೋದು ಅಂತಂದ್ರೆ ಮೊದಲನೇದಾಗಿ ನಿಮ್ಮ ಈಗ ಫಾರ್ ಎಕ್ಸಾಂಪಲ್ ಒಂದು ವಿವಾಹದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅವರ ಲಗ್ನ ಚಾರ್ಟ್ ಅನ್ನ ನೋಡ್ಬೇಕು, ನವಾಂಶ ಚಾರ್ಟ್ ಅನ್ನ ನೋಡ್ಬೇಕು, ಸಪ್ತಾಂಶವನ್ನ ನೋಡ್ಬೇಕು, ಗ್ರಹಗಳ ಟ್ರಾನ್ಸಿಟ್ ಅನ್ನ ನೋಡ್ಬೇಕಾಗತ್ತೆ. ಆಮೇಲೆ ಯಾವ ದಶೆ, ಅಂತರ್ದಶೆ, ಪ್ರತ್ಯಂತ ದಶೆಗಳನ್ನು ನೋಡ್ಬೇಕು. ಜಮಿನಿ ಚರದಶೆನ ನಾನು ಅಪ್ಲೈ ಮಾಡ್ತೀನಿ, ಯೋಗಿನಿ ದಶೆಯನ್ನ ಅಪ್ಲೈ ಮಾಡ್ತೀನಿ. ಸೊ ಜ್ಯೋತಿಷ್ಯದಲ್ಲಿ ಒಂದು ಎಕ್ಸಾಕ್ಟ್ ಪ್ರೆಡಿಕ್ಷನ್ ಕೊಡ್ಬೇಕಾದ್ರೆ ಹಲವಾರು ತರದ ಸಿಸ್ಟಮ್ಗಳನ್ನ ನಾನು ಅಪ್ಲೈ ಮಾಡ್ತೀನಿ. ಜೊತೆಯಲ್ಲಿ ಹಸ್ತ ಸಾಮುದ್ರಿಕೆಯನ್ನು ಕೂಡ ನಾನು ಅಪ್ಲೈ ಮಾಡ್ತೀನಿ. ಇಲ್ಲಿರುವ ರೇಖೆಗಳನ್ನು ನಾಡಿ ಜ್ಯೋತಿಷದ ಪ್ರಕಾರವಾಗಿ ಅಪ್ಲೈ ಮಾಡ್ತೀನಿ. ಅಂದ್ರೆ ತುಂಬಾ ಜನಕ್ಕೆ ಬರ್ತ್ ಟೈಮ್ ಅಕ್ಯುರೇಟ್ ಆಗಿರಲ್ಲ. ಸೊ ಬರ್ತ್ ಟೈಮ್ ಸರಿ ಇಲ್ಲ ಅಂದಾಗ ಸುಮಾರು ಒಂದು ಅರ್ಧ ಗಂಟೆ, 1 ಗಂಟೆ ವ್ಯತ್ಯಾಸ ಇದ್ರೆ ನಾನು ಬರ್ತ್ ಟೈಮ್ ರೆಕ್ಟಿಫೈ ಮಾಡ್ತೀನಿ. ಸೊ ಅವರ ಲಗ್ನ ಯಾವುದು ಅಂತ ಫಸ್ಟ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಲಗ್ನವನ್ನ ತಿದ್ದುತ್ತೀನಿ. ಸೊ ಆ ಲಗ್ನವನ್ನು ಕಂಡು ಹಿಡಿದು ಭವಿಷ್ಯವನ್ನ ಹೇಳ್ತೀನಿ. ಒಂದ್ ವೇಳೆ ಟೈಮ್ ಪರ್ಫೆಕ್ಟ್ ಆಗಿ ಸಿಕ್ತಿಲ್ಲ ಅಂದಾಗ ಹಸ್ತರೇಖೆಗಳನ್ನ ಹಾರೋಸ್ಕೋಪ್ಗೆ ಮ್ಯಾಚ್ ಮಾಡ್ತೀನಿ. ಆನಂತರ ಪ್ರಶ್ನೆ ಕೋಲನ್ನು ಉಪಯೋಗಿಸಿ ಬಹಳ ಈಸಿಯಾಗಿ ಸಲೀಸಾಗಿ ಪ್ರಿಡಿಕ್ಷನ್ಸ್ ನ ಕೊಡಬಹುದು. ಆದ್ರೆ ಇದಕ್ಕೆ ಸ್ವಲ್ಪ ಅನುಭವ ಬೇಕಾಗತ್ತೆ. ಈ ಮೆಥಡಾಲಜಿನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಅಪ್ಲೈ ಮಾಡಿದ್ದೀನಿ. ತುಂಬಾ ಜನಕ್ಕೆ ನಾನು ಪ್ರಿಡಿಕ್ಷನ್ಸ್ ನ ಕೊಟ್ಟಿದ್ದೀನಿ. ಜೀವನದ ಮೇಜರ್ ಇವೆಂಟ್ಸ್ ನ ಬಹಳ ಚೆನ್ನಾಗಿ ಹೇಳೋದು. ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗಿ ನೋಡ್ಬೇಕಾಗತ್ತೆ. ಇದು ಬಂದು ನಾನು KN ರಾವ್ ಅವರ ಒಂದು ಸಿಸ್ಟಮ್ ನ ಜಾಸ್ತಿ ಫಾಲೋ ಮಾಡ್ತೀನಿ. ಜಮೀನ್ ಚರದಶೆದು ಅವರ ಕ್ಯಾಲ್ಕುಲೇಷನ್ ಫಾಲೋ ಮಾಡ್ತೀನಿ. ಸೊ ಎಕ್ಸಾಕ್ಟ್ ಪ್ರಿಡಿಕ್ಷನ್ಸ್ ಬರುತ್ತೆ. ಸೊ ಈ ಮಟ್ಟದಲ್ಲಿ ನಾವು ಹೇಳಿದೆ, ಸುಮ್ಮನೆ ಜನಗಳಿಗೆ ಯಾವುದೋ ಒಂದು ನ್ಯೂಮರಾಲಜಿಕಲ್ ರೆಮಿಡಿ, ಜೆಮ್ ಸ್ಟೋನ್ಸ್, ಕಾಸ್ಟ್ಲಿ ಪೂಜೆಗಳನ್ನ ಹೇಳೋದು, ಸೊ ಇದು ಋಷಿಗಳು ಹೇಳದೇ ಇರುವಂತ ಕಾಳಸರ್ಪ ದೋಷದ ಬಗ್ಗೆ, ಕುಜ ದೋಷದ ಬಗ್ಗೆ ಎಲ್ಲ ಎದುರಿಸೋದು, ಇದು ಯಾವುದು ಕೂಡ ಜ್ಯೋತಿಷ ಅಲ್ಲ. ಸೊ ಇದನ್ನೇ ನಾನು ಮೊದಲಿಂದ ಹೇಳ್ತಾ ಬಂದಿದ್ದೀನಿ. ಸೊ ನಿಜವಾದ ಜ್ಯೋತಿಷ ಆದವರು ಇದನ್ನ ಫಾಲೋ ಮಾಡಲ್ಲ. ಪರಾಶರ ಮಹರ್ಷಿ ಕೊಟ್ಟಿರುವಂತಹ ಸಿಂಪಲ್ ರೆಮಿಡೀಸ್ ನ ಹೇಳ್ತಾರೆ. ಹಾಗೇನೆ ಹಿಂದೆ ನಡೆದಿರುವ ಘಟನೆಗಳನ್ನು ಕೂಡ ಹೇಳಿ ಜಾತಕದ ಲಗ್ನವನ್ನು ತಿದ್ದಿ ಭವಿಷ್ಯವನ್ನು ಹೇಳ್ತಾರೆ. ಇಷ್ಟು ಗಮನದಲ್ಲಿ ಇಟ್ಕೊಳ್ಳಿ. ಸೊ ರಾಶಿ ಭವಿಷ್ಯವನ್ನ ಬಗ್ಗೆ ನಾವು ಮಾತಾಡೋದಕ್ಕೆ ಮುಂಚೆ ಈ ವಿಷಯಗಳ ಬಗ್ಗೆ ನಮಗೆ ಗಮನ ಇರಲಿ. ಮೀನ ರಾಶಿ 2026 ಏಪ್ರಿಲ್ 5ನೇ ತಾರೀಕಿನ ನಂತರದ ವಾರ ಫಲದಲ್ಲಿ ಮೀನ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಏನೆಲ್ಲ ಪಾಸಿಟಿವ್, ನೆಗೆಟಿವ್ ಇದೆ ಅಂತ ನಾವು ನೋಡೋದಾದ್ರೆ, ರಾಶಿಯಲ್ಲಿ ಇರುವಂತಹ ಪಾಪಗ್ರಹಗಳಾದ ಕುಜ, ಸೂರ್ಯ ಮತ್ತು ಶನಿ, ಈ ಗ್ರಹಗಳಿಂದ ನಿಮ್ಮ ವಿವಾಹ ವಿಳಂಬ ಆಗತ್ತೆ. ಪ್ರೇಮಿಗಳಿಗಾಗಿದ್ರೆ ಬ್ರೇಕಪ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಂಗೇಜ್ಮೆಂಟ್ ಮದುವೆ ತನಕ ಬರ್ತಿದೆ, ಸರ್ ಯಾಕೋ ಕಿರಿಕಿರಿ ಮಾಡ್ತಿದ್ದಾರೆ, ಲೈಫ್ ಪಾರ್ಟ್ನರ್ ಸರಿ ಇಲ್ಲ ಅಂತ ಅನ್ಸತ್ತಿಂದ ನಿಮಗೆ ಅನಿಸ್ಬೋದು. ಅಲ್ಲೂ ಕೂಡ ಅನವಶ್ಯಕ ಸಮಸ್ಯೆಗಳು, ಚರ್ಮ ವ್ಯಾಧಿ, ಆಮೇಲೆ ತಂದೆ ಮಗನ ಮಧ್ಯೆ ಕಿರಿಕಿರಿ, ಬಾಸ್ಗೂ ನಿಮಗೂ ಕಿರಿಕಿರಿ, ನಿಮ್ಗಿಂತ ಹೈಯರ್ ಅಥಾರಿಟಿ ಯಾರೇ ಇರಲಿ ಅವ್ರ ಜೊತೆ ಕಿರಿಕಿರಿಗಳಾಗೋ ಸಾಧ್ಯತೆ, ಫ್ರಸ್ಟ್ರೇಷನ್ ಲೆವೆಲ್ ಜಾಸ್ತಿ ಆಗೋದು, ಇವೆಲ್ಲ ಪ್ರಾಬ್ಲಮ್ಗಳನ್ನ ಮೀನರಾಶಿಯವರು ಫೇಸ್ ಮಾಡ್ತಿದ್ರೆ ಜಾಗ್ರತೆಯಿಂದ ಇರಬೇಕು. ಆದರೆ ಇಲ್ಲೊಂದು 12 ಎರಡನೇ ಮನೆಗಳ ಒಂದು ಕಂಜಂಕ್ಷನ್ ಇದೆ, ಯುತಿ ಅಂತ ಹೇಳ್ತೀವಲ್ಲ, ಇದು ಬಂದು ನಿಮಗೆ ಎಲ್ಲೋ ಹಣವನ್ನು ನೀವು ಲಾಸ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಕೆಲವರು ಹೇಳ್ತಾರೆ, ಸರ್ ಒಂದು ಯಾವ್ದು ವೆಹಿಕಲ್ ತಗೊಂಡೆ ಸರ್, ಅದೇನೋ ಪ್ರಾಬ್ಲಮ್ ಇತ್ತಂತೆ, ಖರ್ಚಾಗೋಯ್ತು, ಇನ್ನೊಂದೇನೋ ಒಂದ್ ಮಾಡಿದ್ರಿ, ಇನ್ನೊಂದೇನೋ ಮಾಡಿದ್ರಿ, ಹಣ ಕಳ್ಕೊಳ್ಳುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಜಾಗ್ರತೆಯಿಂದ ಇರಿ. ಚತುರ್ಥ ಭಾವ, ದಶಮ ಭಾವ ಅತ್ಯುತ್ತಮವಾಗಿರೋದ್ರಿಂದ ಹೊಸ ಉದ್ಯೋಗದ ಸಾಧ್ಯತೆ ನಿಮಗೆ ಗುರು ಟ್ರಾನ್ಸಿಟ್ ಜೂನ್ ಅಲ್ಲಿ ಆಗೋದ್ರೊಳಗಡೆ ಆಗುತ್ತೆ. ಗುರುಗ್ರಹದಿಂದ ಉದ್ಯೋಗ ಪ್ರಾಪ್ತಿ. ಸೊ ಇಷ್ಟೋ ದಿನ ನಾನು ಸುಮ್ಮನೆ ಇದ್ದೀನಿ ಸರ್, ನಿರುದ್ಯೋಗಿ ಆಗಿದ್ದೀನಿ, ನನಗೆ ಒಂದು ಉದ್ಯೋಗ ಸಿಕ್ಕಿಲ್ಲ ಅಂತ ಇರ್ತಾರೆ, ಅವ್ರ ಉದ್ಯೋಗದ ಪ್ರಾಪ್ತಿ ಆಗುತ್ತೆ. ಬೃಹದಾಕಾರವಾಗಿರುವಂತ ಮನೆ ಕಟ್ಸುವಂಥದ್ದು, ಮಾಮೂಲಿ ಅಥವಾ ಬೃಹದಾಕಾರವಾಗಿರುವಂತ ಮನೆ ಕಟ್ಸುವಂತ ಯೋಗ, ಪ್ರಾಪರ್ಟಿ ಖರೀದಿ ಯೋಗ, ಇದು ಬಹಳ ಹೆಚ್ಚಾಗಿದೆ. 6ನೇ ಮನೆ ಇರುವಂತಹ ಪಾಪಗ್ರಹಗಳಿಂದ ನಿಮ್ಮ ಶತ್ರುಗಳು ಯಾರಿದ್ದಾರೆ, ನೀವು ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲೋ ಇನ್ನೊಂದ್ರಲ್ಲೋ ನಿಮ್ಮನ್ನ ಬೀಳಿಸ್ಬೇಕು, ನಿಮ್ಮನ್ನ ತುಣಿಬೇಕು ಅಂತ, ನೀವು ಪೊಲಿಟಿಷಿಯನ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ನಿಮ್ಮನ್ನ ಬೀಳಿಸ್ಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದ ಶತ್ರುಗಳ ಮೇಲೆ ನೀವು ವಿಜಯವನ್ನ ಸಾಧಿಸ್ತೀರ. ಅಥವಾ ನಿಮ್ ಬಿಸ್ನೆಸ್ ಕಾಂಪಿಟೇಟರ್ಸ್ ನಿಮ್ಮನ್ನ ತುಣಿಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ, ಅಲ್ಲಿ ನೀವು ವಿಜಯವನ್ನ ಸಾಧಿಸ್ತೀರಾ. ಸಾಲದಿಂದ ಹೊರಗಡೆ ಬರುವಕ್ಕೆ ಹಲವಾರು ಅವಕಾಶಗಳಿದೆ. ಹೊಸ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡೋದು ಬೇಡ. ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ ಟ್ರೈ ಮಾಡ್ತಿದ್ರೆ ಖಂಡಿತ ಟ್ರೈ ಮಾಡಿ, ನಿಮಗೆ ಅನುಕೂಲ ಆಗುತ್ತೆ. ಬಟ್ಟೆಗಳನ್ನ ಬಿಸ್ನೆಸ್ ಮಾಡೋರು, ಹಣ್ಣಿನ ವ್ಯಾಪಾರಿಗಳಿಗೆ ಬಹಳ ಅನುಕೂಲಗಳಾಗುತ್ತೆ. ಸೊ ಇಷ್ಟೆಲ್ಲ ವಿಚಾರಗಳು ಮೀನರಾಶಿಯವರಿಗೆ ಸಂಬಂಧಪಟ್ಟಿದ್ದು.